ತುಂಬ ಜನ ಕೇಳ್ತಿದ್ರಿ ಜಾಬ್ಸ್ಗೆ ಬರಬೇಕಂದ್ರೆ ಯಾರಾದರೂ ಒಬ್ರ ಹತ್ರ ಇಂಟರ್ವ್ಯೂ ಮಾಡಿ ಅಂತ. ಸೊ ನನಗೆ ತುಂಬ ಪರಿಚಯ ಇರೋರು ಒಬ್ಬ ಅಣ್ಣ ಸಿಕ್ಕಿದ್ದಾರೆ. ಸೊ ಅವ್ರು ಯಾರು, ಏನು, ಎತ್ತ ಮತ್ತು ಎಲ್ಲಿಂದ ಬಂದಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಅಣ್ಣ ನಮಸ್ತೆ. ನನ್ನ ಹೆಸರು ಅಮೃತ್. ನಾನು ಮೂಲತಃ ಮೈಸೂರವನು. ಮೈಸೂರಿಂದ ಇವಾಗ ಜರ್ಮನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಜರ್ಮನಿನಲ್ಲಿ ಒಂದು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನೈಸ್. ಮೈಸೂರವರು ತುಂಬ ಜನ ಇದ್ದಾರೆ ನಮ್ಮ ವ್ಯೂವರ್ಸು. ಸೊ ಯಾರ್ಯಾರು ಮೈಸೂರವ್ರು ಇದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮೈಸೂರು ಟು ಮ್ಯಾನೇಜ್ ಬಂದಿದ್ದಾರೆ. ಜರ್ಮನಿಗೆ ಕೆಲಸಕ್ಕೆ ಬರ್ಬೇಕಂತಂದ್ರೆ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಟಿಪ್ಸ್ ಅನ್ನೋದಾದ್ರೆ ಏನು ಅಂತ ಹೇಳ್ತೀರಾ? ಜಾಬ್ ಹುಡುಕ್ತಾರೆ ಅವ್ರಿಗೆ ಎಸ್ಪೆಷಲಿ. ಓಕೆ, ಅಂದ್ರೆ ಒಂದು ಟಿಪ್ಪು, ಲಿಂಕ್ಡ್ಇನ್ ಜಾಬ್ಸ್ಗೆ ಹೋಗಿ ಮಾನ್ಹೈಮು ಅಥವಾ ಈ ರೀಜನ್ ಸ್ಪೆಸಿಫಿಕಲಿ ಯಾವ ಜಾಬ್ ಓಪನಿಂಗ್ಸ್ ಇದೆ ನೋಡಿ. HR ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಕವರ್ ಲೆಟರು ಮತ್ತು ನಿಮ್ಮ ರೆಸ್ಯೂಮ್ ಯುರೋಪಿಯನ್ ಫಾರ್ಮೆಟಲ್ಲಿ ಮಾಡಿಕೊಂಡು ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ದ ಜಾಬ್. ಅಲ್ಲಿ ಲಿಂಕ್ಡ್ಇನ್ ಮುಖಾಂತರನೇ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಂದು ಲ್ಯಾಂಗ್ವೇಜ್ ಎಲ್ಲ ಕೇಳ್ತಾರೆ. ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಕಲ್ತಿದ್ದೀರಾ ಅಥವಾ ಕಲಿತಿದ್ರು ಸಿಗುತ್ತಾ ನಮಗೆ? ಹೌದು. ಸೊ ನಾನು ಇವಾಗ B1 ಎಕ್ಸಾಮ್ ಈಗ ಮೊನ್ನೆ ತಾನೇ ಬರೆದು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಲ್ಯಾಂಗ್ವೇಜ್ ಕಲ್ತ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಒಂದು ಕಂಪ್ನಿಯಿಂದ ಒಂದು ಬೇರೆ ಪೊಸಿಷನ್ಗೆ ಹೋಗಬೇಕು ಅಂತಂದರೆ, ಅಥವಾ ನೀವು ಜರ್ಮನಿನಲ್ಲಿ ಸರ್ವೈವ್ ಆಗಬೇಕಂದ್ರೆ ಯಾವ್ದಾದ್ರು ಸೂಪರ್ ಮಾರ್ಕೆಟ್ ಹೋಗ್ತೀರಾ ಅಥವಾ ಎಲ್ಲಾದರೂ ಮನೆ ರೆಂಟಿಗೆ ಏನಾದರೂ ಓನರ್ ಹತ್ರ ಮಾತಾಡಬೇಕಾಗಿರುತ್ತೆ. ಸೊ ಅಂಥ ಕಡೆ ಎಲ್ಲ ಇನ್ನೂ ಜರ್ಮನ್ನೇ ಯೂಸ್ ಮಾಡ್ತಾರೆ. ಸೊ ಲ್ಯಾಂಗ್ವೇಜ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಈ ಒಂದು ಟಿಪ್ಸು ತುಂಬ ಜನಕ್ಕೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಮಗೆ. ಸಿಗೋಣ. ಥ್ಯಾಂಕ್ ಯು ಸೋ ಮಚ್.